ಮಗು ಮಾರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲಕ್ಷ್ಮಿ ಎಂಬ ಮಹಿಳೆಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಕೇವಲ 14,000 ರೂಪಾಯಿಗೆ ನೀಲಕಂಠನಗರದ ಅನಿಲ್ ಕುಮಾರ್ ಹಾಗೂ ಸೌಮ್ಯ ಎಂಬ ದಂಪತಿಯ 3ನೇ ಮಗುವನ್ನ ಖರೀದಿ ಮಾಡಿ ಮತ್ತೋರ್ವರಿಗೆ ಮಾರಾಟ ಮಾಡಿದ ಅಪರಾಧದಡಿ ನಂಜನಗೂಡು ಪೊಲೀಸರು ಆರೋಪಿ ಲಕ್ಷ್ಮಿಯನ್ನ ಇಂದು ಸಂಜೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. 2 ವರ್ಷದ ಹಸುಗೂಸು ಅಮೂಲ್ಯ ಎಂಬ ಮಗುವನ್ನ ಚಾಮರಾಜನಗರದ ನಿವಾಸಿಯೊಬ್ಬರಿಗೆ ಮಾರಾಟ ಮಾಡಲಾಗಿತ್ತು ಎಂಬ ಆರೋಪದಡಿ ತನಿಖೆ ನಡೆಸಿದ ನಂಜನಗೂಡು ಟೌನ್ ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಮುಖ್ಯಮಂತ್ರಿಗಳ ಜಿಲ್ಲೆಯಲ್ಲಿ ಹೆಣ್ಣು ಮಗು ಮಾರಾಟವಾಗಿದೆ ಅನ್ನೋ ಸುದ್ದಿಯಾದ ಬೆನ್ನಲ್ಲೇ ನಂಜನಗೂಡು ಟೌನ್ ಪೊಲೀಸ್ ಇನ್ಸ್ಪೆಕ್ಟರ್ ರವೀಂದ್ರ ಅವರು ಆರೋಪಿ ಲಕ್ಷ್ಮಿಯನ್ನ ಪೊಲೀಸ್ ಠಾಣೆಗೆ ಕರೆತಂದು ಪ್ರಾಥಮಿಕ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಮಗುವಿನ ಪೋಷಕರೊಂದಿಗೂ ಚರ್ಚಿಸಿ ಘಟನೆಗೆ ಸಂಬಂಧಿಸಿದಂತೆ ಎರಡೂ ಕಡೆಯಿಂದ ಸ್ಪಷ್ಟನೆ ಪಡೆದಿದ್ದಾರೆ. ಈ ವೇಳೆ ಮಗುವಿನ ಪೋಷಕರು ಇದರಲ್ಲಿ ನಮ್ಮದೇನು ತಪ್ಪಿಲ್ಲ, ಲಕ್ಷ್ಮಿಯೇ ಬಲವಂತವಾಗಿ ಹಣದ ಆಮಿಷ ಒಡ್ಡಿ ಮಗುವನ್ನ ಖರೀದಿ ಮಾಡಿದ್ದು ಅಂತ ಹೇಳಿಕೆ ಕೊಟ್ಟ ಹಿನ್ನೆಲೆ ಹಾಗೂ ಚೈಲ್ಡ್ ಕೇರ್ ಸಂಸ್ಥೆ ಕೊಟ್ಟ ದೂರಿನನ್ವಯ ಲಕ್ಷ್ಮಿ ವಿರುದ್ಧ ಐಪಿಸಿ ಸೆಕ್ಷನ್ ಅಡಿ ಪ್ರಕರಣ ದಾಖಲಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಮಗು ಮಾರಾಟ ಆಗಿದೆ ಎಂಬ ಮಾಹಿತಿಯೊಂದು ಅಂಗನವಾಡಿ ಕಾರ್ಯಕರ್ತೆ ಲಾವಣ್ಯ ಎಂಬುವರಿಗೆ ದೂರು ಬಂದಿತ್ತು. ಕೂಡಲೇ ಲಾವಣ್ಯ ಅವರು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗೆ ಮಾಹಿತಿಯನ್ನ ಮುಟ್ಟಿಸಿದರು. ಶಿಸ್ತು ಅಭಿವೃದ್ಧಿ ಅಧಿಕಾರಿ ಭವ್ಯಶ್ರೀ ಅವರ ಸಮಯ ಹಾಗೂ ಕಾರ್ಯಪ್ರಜ್ಞೆಯಿಂದಾಗಿ ಸ್ಥಳೀಯ ಮುಖಂಡರಾದ ಅನಂತ್ ಸಹಕಾರದೊಂದಿಗೆ ಮಗುವನ್ನು ಮಾರಾಟ ಮಾಡಿದ ಮಹಿಳೆ ಮತ್ತು ಖರೀದಿಸಿದ್ದವರನ್ನ ಸಂಪರ್ಕಿಸಿದಾಗ ಕೇವಲ 14,000 ರೂಪಾಯಿಗೆ ಮಾರಾಟ ಮಾಡಿರುವುದಾಗಿ ತಿಳಿಸಿ ನಮಗೆ ನಮ್ಮ ಹಣ ಕೊಟ್ಟರೆ ಮಗು ಕೊಡುವುದಾಗಿ ಲಕ್ಷ್ಮಿ ಹೇಳಿದಳು. ಮೊದಲು ಮಗುವನ್ನು ತಂದುಕೊಡಿ, ನಂತರ ಹಣದ ವಿಚಾರ ಮಾತಾಡೋಣ, ಇಲ್ಲವಾದಲ್ಲಿ ಪೊಲೀಸ್ಗೆ ದೂರು ನೀಡಲಾಗುವುದು ಅಂತ ಹೇಳಿದಾಗ ಮಗುವನ್ನ ವಾಪಸ್ ತಂದು ಕೊಡಲಾಗಿತ್ತು. ಮಗು ವಾಪಸ್ ಬಂದ ವಿಷಯ ತಿಳಿದು ಪೊಲೀಸರು ಎಂಟ್ರಿ ಕೊಟ್ಟು ಮಗುವನ್ನ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳ ವಶಕ್ಕೆ ನೀಡಿದ್ದರು. ಇಷ್ಟೆಲ್ಲ ಘಟನೆ ನಡೆದು ಮಗು ಮಾರಾಟದ ಸುಳಿವು ಸಿಗುತ್ತಿದ್ದಂತೆ ಮಗು ಮಾರಾಟ ಮಾಡಿಸಿದ್ದ ಮಧ್ಯವರ್ತಿ ಮಹಿಳೆ ಲಕ್ಷ್ಮಿ ಘಟನೆಗೆ ಹೆದರಿ ಮನೆ ಖಾಲಿ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಳು. ಮಗು ಖರೀದಿಸಿದ್ದ ಚಾಮರಾಜನಗರದ ಮೂಲದ ವ್ಯಕ್ತಿಗಳು ಹಣ ಹಿಂಪಡೆದು ಮಗುವನ್ನ ವಾಪಸ್ ನೀಡಿದರು. ಇಷ್ಟೆಲ್ಲ ಡ್ರಾಮಾ ಜರುಗಿದ ಬಳಿಕ ಪ್ರಕರಣದ ಪಿನ್ ಟು ಪಿನ್ ಮಾಹಿತಿ ಪಡೆದ ನಂಜನಗೂಡು ಟೌನ್ ಪೊಲೀಸರು ಕೊನೆಗೆ ಮಗು ಮಾರಾಟ ಮಾಡಿದ್ದ ಲಕ್ಷ್ಮಿ ಎಂಬಾಕೆಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ.